ನಮಸ್ತೆ, ಜೈ ಶ್ರೀರಾಮ್. ಇವತ್ತಿನ ವ್ಲಾಗ್ ಬಂದು ಬೀಟ್ರೋಟ್ ಜ್ಯೂಸು. ಇವತ್ತಿನ 3ನೇ ರೂಟೀನಲ್ಲಿ ಇದನ್ನು ಹಾಕಿದ್ದೀನಿ. ಬೀಟ್ರೋಟ್ ಜ್ಯೂಸನ್ನ ಖಾಲಿ ಹೊಟ್ಟೆ ಕುಡಿಬೇಕು ನಾವು. ಅದರಿಂದ ಏನೇನು ಲಾಭಗಳಿದೆ ಅಂತ ಮುಂದೆ ಹೇಳ್ತೀನಿ. ಇದರಲ್ಲಿ ಏನಿದೆ ಬೀಟ್ರೋಟ್ನಲ್ಲಿ, ಇದರಲ್ಲಿ ಏನಿದೆ ಅಂದರೆ, ಮೊದಲು ವಿಟಮಿನ್ ಸಿ ಇದೆ. ಇದರಲ್ಲಿ ಐರನ್ನು, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಫೈಬರ್, ಇನ್ನೂ ಹೆಚ್ಚಿನ ಪೋಷಕಾಂಶಗಳನ್ನು ಕೂಡ ಈ ಬೀಟ್ರೋಟ್ ಒಳಗೊಂಡಿದೆ. ಇದರಿಂದ ಏನು ಲಾಭ ಅಂದರೆ, ಇದರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ. ಫೈಬರ್ ಅಂಶ ಇರೋದ್ರಿಂದ ಇದು ಮಲಬದ್ಧತೆ ಪ್ರಾಬ್ಲಮ್ ಇರೋರಿಗೆ ಇದು ಕಡಿಮೆ ಆಗುತ್ತೆ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಮೂಳೆಗಳನ್ನು ಬಲವಾಗಿಸುತ್ತೆ, ಮತ್ತು ಚರ್ಮ ಕಾಂತಿಯುತವಾಗಿರುತ್ತೆ, ವೃದ್ಧಾಪ್ಯವನ್ನು ಕಡಿಮೆ ಮಾಡುತ್ತೆ, ಅದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಯಾರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಂಥವ್ರು ಜಾಸ್ತಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅದೇ ರೀತಿ ನೋಡಿ, ಇವಾಗಿನ 29, 30 ವರ್ಷ, 40 ವರ್ಷದೊಳಗಡೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋದು ಕಾರಣ ಏನಂದರೆ, ಅವರಿಗೆ ಕೊಲೆಸ್ಟ್ರಾಲ್ ಇರೋದ್ರಿಂದ, ಇಲ್ಲಾಂದರೆ ಹೈ ಬಿ ಪಿ. ಮೇಯ್ನ್ ಕಾರಣ ಹೈ ಬಿ ಪಿ. ಆ ಹೈ ಬಿ ಪಿ ಕಂಟ್ರೋಲ್ನಲ್ಲಿಡೋಕ್ಕೆ ಈ ಬೀಟ್ರೋಟ್ ಜ್ಯೂಸನ್ನು ಯೂಸ್ ಮಾಡಿರ್ಬೋದು. ಇದರಿಂದ ಬಿ ಪಿ ನಿಯಂತ್ರಣದಲ್ಲಿರುತ್ತೆ. ಅದೇ ರೀತಿ ರಕ್ತ ಕಡಿಮೆ ಇರೋರಿಗೆ, ಮಹಿಳೆಯರಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಅಂಥವರು, ಮತ್ತು ಗರ್ಭಿಣಿ ಸ್ತ್ರೀಯಲ್ಲೂ ಕೂಡ ಪ್ರಾಬ್ಲಮ್ ಇರುತ್ತೆ ಅಂಥವರು ಕೂಡ ಈ ಜ್ಯೂಸನ್ನ ಕುಡಿಬೋದು. ಇದು ಕೂದಲು ಬೆಳವಣಿಗೆಗೆ ಕೂಡ ತುಂಬ ಸಹಾಯಕರವಾಗಿದೆ. ವಾರದಲ್ಲಿ ಒಂದು 3 ಡೇಸ್ ಕುಡೀರಿ, ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದೇ ರೀತಿ ಈ ಜ್ಯೂಸನ್ನ ವೆಯ್ಟ್ ಲಾಸಿಗೆ ಹೇಗೆ ಯೂಸ್ ಮಾಡಿ ಅಂದರೆ, ಈ ಜ್ಯೂಸನ್ನ ಮಾಡಿ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಳ್ಳಿ, ಅದ್ರ ಜೊತೆ ಸಬ್ಜಾ ಬೀಜವನ್ನು ನೆನೆ ಇಟ್ಟು ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಅದು ವೆಯ್ಟ್ ಲಾಸಿಗೆ ಸಹಕಾರಿಯಾಗಿದೆ. ನಾರ್ಮಲ್ ಕುಡಿಯೋರು ಸಬ್ಜಾ ಬೀಜವನ್ನು ಸ್ಕಿಪ್ ಮಾಡ್ಬೋದು. ಲೆಮನು ಬೇಡ ಅಂದವ್ರು ಲೆಮನು ಕೂಡ ಸ್ಕಿಪ್ ಮಾಡ್ಕೋಬೋದು. ವೆಯ್ಟ್ ಲಾಸ್ ಮಾಡೋರು ಮಾತ್ರ ಈ ಲೆಮನ್ನು ಮತ್ತು ಈ ಸಬ್ಜಾ ಬೀಜವನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನೂ ಒಳ್ಳೆಯ ವಿಷಯಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.